ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ. ಈಗ ಕಸ ಅದೆಲ್ಲ ಹುಡುಗದಾಗ್ಯದ್ರಿ, ನಾ ಬಾಂಡೆ ತೊಳಿಬೇಕು ಮತ್ತು ಹೊಲ ಪೂಜೆದೆಲ್ಲ ಮಾಡಿಬಿಟ್ನಿ. ಅವ ನೀರಿಗೆ ಹೆಚ್ಚಾಳ ಅವರಿಬ್ರು ಅಂತಂದ್ರೆ ಕಚ್ಚಾಡ್ಕೋತ ಸೈಕಲ್ ಆಡ್ಲತ್ತಾರೆ ಇಬ್ರು ಭೀ. ಏನು ನೀ ಟ್ಯಾಕ್ಟ್ರಿ ಪೂಜೆ ಮಾಡ್ರಲ್ರಿ. ತೆಗಿಬೇಡ ಹೋಸಮ್ಮ. ಪಾಪ ಬೈತ ನೋಡಿ, ಹೂವು ತೆಗೆದಂದ್ರ ಹೊಂಟ ನಿಂದ್ರ ನೀ ಹೂವು ತೆಗಿಲಿತ್ತ ನೋಡ್ರಿ. ನಾವು ಈಗ ಟ್ಯಾಕ್ಟ್ರಿ ರೀ ಒಲಿ ಪೂಜೆ ಎಲ್ಲ ಮುಗ್ದದ. ಒಲಿ ಸಾರಿಸಿ ಒಲಿ ಪೂಜೆ ಮಾಡಿ ಬಿಟ್ಟಿನಿ. ಅವ ನೀರು ಕಾಸ್ಲಿಕತ್ತಾವ. ಈಗ ನಾನು ಬಾಂಡೆ ತೊಗೊಂಡ್ಬಿಡ್ತೀನಿ ರೀ, ಬಡ ಹೋಗಿಸಿ ನೋಡ್ರಿ. ಎಲ್ಲ ಕೆಲಸ ಮುಗಿತು, ಚಾ ರೆಡಿಗಿದ. ಚಾ ಕಡೆ ಮಂತ ಬರೀ ನನ್ನ ಸಮೃದ್ಧಿನ ಚಾ ಮಾಡಿದ್ರು. ಅವರಿಬ್ಬರಿಗೆ ನಾನು ಜಾಕ ಮಾಡಿಸ್ಬೇಕು. ಈಗ ಚಾ ಮಾಡ್ರಿ, ಚಾ ಅದು ಕುಡಿಯೋದೆಲ್ಲ ಆಯಿತು. ಈಗ ಅವ್ವ ಅಂತಂದ್ರೆ ಪಿಟ್ಲ ಮಡಗತ್ತಾಳ್ರಿ, ಕಡಲೆ ಹಿಟ್ಟಿನ ಪಲ್ಯ ಮಡಗತ್ತಾಳ. ನಾನೊಂದಿಷ್ಟು ಚಪಾತಿ ಮಾಡ್ತೀನಿ ರೀ. ಚಪಾತಿ ಕಡಲೆ ಹಿಟ್ಟಿನ ಪಲ್ಯ ರೀ ಇವತ್ತು ಊಟಕ್ಕೆ. ಅದಕ್ಕೆ ಸಮುಗೆ ಬೇರೆ ಟೈಮ್ ಎಂಟಾಯ್ತು ರೀ. ಈಗ ಬಡ ಅಂತೇಳಿ ಇಷ್ಟು ಚಪಾತಿ ಹಿಟ್ಟನ್ನ ಅದು ಚಪಾತಿ ಮಾಡ್ತೀನಿ ರೀ. ಅವನು ಜಳಕ ಮಾಡತ್ತನ ಸಮು, ಅವನು ರೆಡಿ ಆತನ ರೀ ಸಾಲಿಗೆ. ಈಗ ನೋಡ್ರಿ ಒಂದಷ್ಟು ಚಪಾತಿ ಮಾಡಿದ್ರಿ. ಮತ್ತು ನಿನ್ನೆ ಸಂಜೆ ಮುಂದೆ ಸಜ್ಜಕ ಹೋದ್ರಿ ನೀಟ್. ಅದಕ್ಕೀಗ ಸಜ್ಜಕದ ಹೋಳ್ಗೆ ಮಾಡ್ತೀವಿ. ಅದಕ್ಕೀಗ ಹೋಳ್ಗೆ ಮಾಡಿರ್ತೀವಿ ನೋಡ್ರಿ. ಈಗ ಅದೇ ಸಜ್ಜೆ ಹೋಳಿಗೆ ಯಾರು ಉಣ್ಣಲ್ರಿ, ಅದ ಈಗ ಬಿಸಿ ಬಿಸಿ ಹೋಳ್ಗೆ ಮಾಡಿಕೊಡ್ತಾರೆ ಎಲ್ಲರೂ ಉಣ್ತಾರೆ. ಅದಕ್ಕೀಗ ಹೋಳ್ಗೆ ಸಜ್ಜಾಡ್ತಾರೆ. ಆಯ್ತು, ಈಗ ಹಬ್ಬ ಮುಗಿಯೋ ತನಕ ಅಂದ್ರೆ ಶ್ರಾವಣ ಸೋಮವಾರದ ಹಬ್ಬ ಮುಗಿಯೋ ತನಕ ಕೈಗೊಳ್ಳಿಕ್ಕೆ ಸಮೂಹ ಹೊರಗೆ ನಾನು ಹೋಗಿ ಟ್ಯಾಕ್ಟರ್ ಬೆಲೆ ನಿಂದ್ರ ಬೇಡ. ಸಜ್ಜೆ ಕೊಳಗಿ ಚಂದ ಇರ್ತಾವೆ, ಬಿಸಿ ಬಿಸಿ ಈ ಸಜ್ಜೆ ಕೊಳಗಿ ಫಸ್ಟ್ ಟೈಮ್ ಮಾಡೋದಿದ್ರೆ ಸಜ್ಜೆ ಕೊಳಗಿ ಮಾಡಿ ಹೋಳ್ಗೆ ಮಾಡೋದನ್ನ ಕಲಿಬೇಕು ನೋಡ್ರಿ. ಯಾಕಂದ್ರೆ ಹೋಳ್ಗೆ ಒಟ್ಟ ಕಟ್ಟಾಗ ಹಿಂಗಿಲ್ರಿ, ಇವು ಅಷ್ಟು ಮಸ್ತ್ ಬರ್ತಾವೆ. ನಾನು ಸ್ವಲ್ಪದಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪಿಟ್ಟು ತೊಗೊಂಡು ಹೊರಸ್ತೀವಲ್ರಿ. ಹೋಳ್ಗೆ ಚಪಾತಿ ಹಾಕ್ರಿ, ಹೋಳ್ಗೆ ಹಾಕಿದ್ರೆ ಅಂಟ್ಕೊಂಡಿದ್ವಿ. ತುಂಬಾನು ಭಾಳ ಸುಲಭ ರೀತಿ ಸಜ್ಜೆ ಹೋಳ್ಗೆ, ಮತ್ತು ಮಾಡೋದು ಅಷ್ಟು ಸುಲಭ. ಒಟ್ಟು ಹರಿಯಂಗಿಲ್ರಿ ಹೋಳ್ಗೆ. ನಾವು ಬೇಳೆ ಹೋಳ್ಗೆ ಮಾಡೋಕೆ ಹೋದ್ರೆ ಇನ್ನೂ ಹರಿತಾವೆ. ಹಾಗಾಗಿ ಫಸ್ಟ್ ಟೈಮ್ ಕಲಿಯೋರ ಸಜ್ಜಕದ ಹೋಳ್ಗೆಲಿಂತನ ಮಾಡೋದು ಕಲಿಬೇಕು ನೋಡ್ರಿ. ಸಜ್ಜಕದ ಹೋಳ್ಗೆ, ಶೇಂಗಾ ಹೋಳ್ಗೆ ಎಲ್ಲ ಕಟ್ಟಾಗಂಗಿಲ್ಲ, ಒಟ್ಟು ಚಂದ ಬರ್ತಾವೆ.
ಸುಳ್ಳಕ್ಕೆ ತಡ ಆಗ್ತಾರೆ ಇವಾಗ ಸಜ್ಕ ಸುಡ್ಬೇಕಲ್ರಿ ಒಳಗಿಂದ ಅದಕ್ಕೆ ಸುಳ್ಳಕ್ಕೆ ಒಂದು ಸ್ವಲ್ಪ ನೀರು ಹಾಕೋದು ಮತ್ತು ಜಾಸ್ತಿ ದಗ ಉರಿಸ್ತೇವೆ ಅಂತಂದ್ರೆ ಹೊತ್ತವ್ರಿ ಹಾಗಾಗಿ ಸ್ವಲ್ಪ ಕಡಿಮೆನೇ ಇರ್ಬೇಕು ನೋಡಿ. ರೂಪಾಯಿ ಸದ್ಕದ ಹೋಗಿ ರೆಡಿ ನೋಡಿ. ಹಂಚಿಗೆ ಹಾಕೋ ಹೋಳಿಗೆ ಹಾಕೋದು ಎಣ್ಣೆ ಹೋಳ್ಗೆ ಚಪಾತಿ ಎಲ್ಲ ಆಯಿತು ನೋಡ್ರಿ. ಇಲ್ಲಿಷ್ಟು ಹೋಳ್ಗೆ ಆಗ್ಯಾವ ಮತ್ತು ಅಲ್ಲಿ ತಳಗೆ ಒಂದಿಷ್ಟು ಚಪಾತಿ ಅವ್ರಿ ಇಲ್ಲಿಷ್ಟು ಚಪಾತಿ ಆಗ್ಯಾವ. ಇವ ಒಂದು ಡಬ್ಬೆ ಇಡ್ತೀನಿ ರೀ ಮೆತ್ತಗಿರ್ತಾವೆ. ಬರ್ರಿ ಏನು ಹಾಕಲ್ರಿ ಹೋಳ್ಗೆ ಚಪಾತಿ ಹೋಳ್ಗೆ ತುಪ್ಪ ಹಾಲ್ತಾ ಹೋಳ್ಗೆ ತುಪ್ಪ ಹಾಲು ಚಿಮಟಿ ಅಂತಾರ ಹಾಲ್ತಾರ ಚಂಡಿ ಚಿಮಟಿ ತಮ್ಮ ಬಾಯ್ ಕೆಲಸ ಮಾಡೋಕೆ ಮುಂದೆ ಮಗಳು ನಾಚಿ ಮಾಡ್ತೇವ ಹೋಳಿಗೆ ಮುಂದೆ ತೆಗೆದು ಕಟ್ಟಿ ಮಾಡಿ ಸೂಪರ್ ಬಾಯ್ ಬಾ ಪೂರಾ ಕಟ್ಟಿ ಬಾ ನೀ ತಾಯ ನೀ ತಮ್ಮ ತುಪ್ಪ ತೋರಿಸ್ಲಿಕ್ಕೆ ಪಾಪ ತುಪ್ಪ ಕೊಟ್ಟಿಲಿಕ್ಕೆ ಈಗ ನಮ್ಮ ಕಮ್ಮಿಗೆ ಸೂಪರ್ ಆಯ್ತು ಸೂಪರ್ ಅದ ಹಿಂಗೆ ಹಾಲು ನೋಡ್ರಿ ಅಂಕುಶ ಬಾ ಬೇಟಾ ಬಾ ಮುಚ್ಚೆ ಊಟ ಮಾಡ್ಬಾ ಇಲ್ಲಪ್ಪ ಹಾ ಓಸುನ ಮಾಡ್ತಾನೆ ಬಾಯ್ ಹುಣ್ ಬಾಯಪ್ಪ ಅವ್ರು ಇನ್ನೂ ಮನೆಗೆ ಅಂತಲ್ಲ ಅಲ್ಲೇ ಆಯ್ತತ್ತ ಆಕಿ ಹಂಗೆ ಇಲ್ಲೇ ಮೇಲೆ ನಿಂತಿರು ಅಂತ ನೋಡಪ್ಪ ಇನ್ನ ಹಾಲಿನ ಪಾಕಿ ಬಿಡ್ತಾರೆ ಅದು ಮೊಸರು ಬಿಡ್ತಲ್ಲ ಹೊರಗೆ ಬಂದ ನೋಡಿ ಬಿಡ್ತಾವೆ ಅದು ಇದು ತಿಂಗಳು ಬ್ಯಾಕ್ತಿರ್ತೀವಿ ಹೋಳಿಗೆ ಕಡೆ ತಕೊಳ್ಳಿ ಹಾಕ್ಬಿಟ್ಟಾಗ ಮಾಮ ಹಾಲು ಹಾಕ್ಲಿ ಬೇಡ ಹೋಳಿಗೆ ಇಲ್ಲ ಮತ್ತೆ ಕೇಳಬೇಕತ್ತು ಹಲ್ವಾ ಅಂದ್ರೆ ನೀವು ಕೈ ಸುಡ್ಕೊಂಡು ಎಲ್ಲ ಕೊಡ್ತೀನಿ ಸರಿ ಈ ಸರಿ ತುಪ್ಪ ಹಾಕಂತ ಸರಿ ಮುತ್ತನೆಯಲ್ಲೇ ಬಂದು ನೀನು ಸೊಳ್ತದವ ಈ ಸರಿ ತುಪ್ಪ ಈ ಸರಿ ತುಪ್ಪ ಹಾಕಂತ ಸರಿ ಸರ್ ಸಾಬು ಅದೇ ಅವ್ರು ಸರ್ ಸ್ವಲ್ಪ ಕೊಡ್ಬೇಕಂತ ನಿನಗೆ ಹಾಕೊಳ್ಳಿ ತುಪ್ಪ ತಗೊಳ್ಳಿ ತುಪ್ಪ ತಗೊಳ್ಳಿ ಹಾಗಲ್ಲ ತುಪ್ಪ ಸಮೂಹ ಹೋಳಿಗೆ ನೀನು ಹಾಲು ಹಾಕಿ ಬೇಡ ಬೇಡ ಬಂದು ತುಪ್ಪ ಬೇಡ ತುಪ್ಪ ಅದು ಮೇಲೆ ಹಾಕೋದು ಕಮ್ಮಿಗೆ ಹೊಡಿ ಮಗ ಹಾವು ಉಣಲ್ ನೀ ಹೌದು ಬೇಡ ಹಾಕಿ ಬೇಡ
ಹ್ಞೂ ನೀ ಇಲ್ಲ ಸುಟ್ಟು ಇದು ಹೊಳಬೇಕು ಮಾಡಿಲ್ಲ ಅವ್ನು ಹಾಕೋ ಮಾಮನಿಗೆ ಹಾಲು ಹಾಕಿರೋದು ಸರಿ ಆಗ್ಬಿಡ್ರಿ ಕೈ ಸುಡೋಕೆ ಎಡಿ ಮಗಳು ಕವಳೆ ಹಿಡ್ಲಕತ್ತ ಹೊಲ ಬಿಟ್ಟು ತಳಿ ಬ್ಯಾಸ್ ಸಿಗುತ್ತೆ ಎಡಿ ಮಗಳ ಹೊಸನ ಆತಾತು ಭಾಳ ನನಗಲ್ಲ ಅದು ಅದೇ ಹೊಡ್ಕೊಂಬರ್ಬೇಕು ಮೊದಲು ಆಕ ಎಲ್ಲಿ ಕಡಿದಾಗ ಮೂಡಿ ಕೊಟ್ಟು ಎಲ್ಲಿ ನಮ್ಮದಾರಿ ಈಗ ನೋಡ್ರಿ ಕೆಲಸ ಎಲ್ಲ ಆಯಿತು ಊಟ ಎಲ್ಲ ಆಯಿತು ಈಗ ಒಂದಿಷ್ಟ ಹೊಲದಾಗ ಪಲ್ಯ ಆಗಿತ್ತು ರೀ ಹರಿ ಪಲ್ಯ ಆಗಿತ್ತು ಎಡಿ ಹೊಡ್ಲತ್ತಾರ ತೊಗರಿ ಹೊಲ್ದಾಗ ಆಗಿತ್ತು ಅದಕ್ಕೆ ಹೋಗಿ ಇಟ್ಟತಕ್ಕ ಹರಿ ಪಲ್ಯ ಕಡ್ಕೊಂಬಂದಿನಿ ಅವ ಸೋಸ್ಲಿಕ್ಕತ್ತಾಳ್ರಿ ಹರಿ ಪಲ್ಯ ಕಡ್ಕೊಂಬಂದಿನಿ ರೀ ಒಂದು ಬುಟ್ಟಿ ಮಸ್ತನಾಗಿ ಬಿಳಿ ಜೋಳದ ರೊಟ್ಟಿ ಮಾಡಿ ಮಸ್ತನಾಗಿ ಆಯ್ತು ನೋಡ್ರಿ ಪಲ್ಯ ಅಂತೂ ಸೂಪರಾಗಿ ಹರಿ ಪಲ್ಯ ನೋಡ್ರಿ ಎಷ್ಟು ಚಂದ ಅದ ರೀ ಹೊಲದೊಳಗಿಂದ ಫ್ರೆಶ್ ಆಗಿರೋವಂಥದ್ದು ಹರಿ ಪಲ್ಯ ನಾವು ಇದಕ್ಕೆ ಹರಿ ಪಲ್ಯ ಅಂತೇಳಿ ಕರಿತೇವೆ ರೀ ಸಪ್ಪನ ಪಲ್ಯ ಅಂತಾರೆ ಹರಿ ಪಲ್ಯ ಅಂತಾರೆ ಈ ರೀತಿ ಅಂತಾರೆ ರೀ ಇದಕ್ಕೆ ಇದು ಪಲ್ಯ ಯಾವ ರೀತಿ ಇರ್ತದಂದ್ರೆ ಈ ರೀತಿ ಇರ್ತದೆ ರೀ ಮತ್ತು ಇದಕ್ಕೆ ತೆನಿ ಹೂವು ಆಯ್ತಂದ್ರೆ ಈ ರೀತಿ ಆಗ್ತದೆ ರೀ ಅದು ಹೂವು ತೆಗ್ದು ಒಕ್ಕಡ್ತಾಳ್ರಿ ಹೂವು ಆಲಾರ್ದ ಸೋಸಿ ಇರ್ತಾಳ್ರಿ ಕಡ್ಡಿಗಳೆಲ್ಲ ಇಲ್ಲಿ ಒಕ್ಕಟ್ಟಾವ ನೋಡ್ರಿ ಈ ರೀತಿ ಕಡ್ಡಿ ಎಲ್ಲ ಸೋಸಿ ಇದು ತೊಳೆದ ಇಟ್ಬಿಡ್ತೇವೆ ರೀ ನಾಳೆ ಮುಂಜಾನೆ ಮಾಡ್ತೇವೆ ರೀ ಇದಕ್ಕೆ ಇವತ್ತಂತೂ ಮಾಡೋಂಗಿಲ್ಲ ಯಾಕಂದರೆ ಇವತ್ತು ಚಪಾತಿ ಮಾಡೀನಿ ಇದ್ರ ಜೊತೆ ರೊಟ್ಟಿ ಇದ್ರನ ರೀ ಸೂಪರ್ ಕಾಂಬಿನೇಷನ್ ರೀ ಇದು ಈ ತೊಗರಿ ಹೊಲ ಇವತ್ತು ಎಡಿ ಹೊಡೆದಾರಿ ತೊಗರಿ ಹೊಲ ಎಷ್ಟು ಚಂದ ಕಾಣಗತ್ತೆ ನೋಡ್ರಿ ತೊಗರಿ ಸಾಲ ಕಡ್ಯಾಕ ಯಾಕಂದ್ರೆ ನಡ್ಬರ್ಕ ಹುಲ್ಲು ಭಾಳ ಆಗಿತ್ತಲ್ಲ ರೀ ಅಷ್ಟು ಹುಲ್ಲೆಲ್ಲ ಎಡಿ ಹೋಗ್ಬಿಟ್ಟದ ನೋಡ್ರಿ ಅದ್ರಾಗ ಮಳೆ ಬೇರೆ ಇಲ್ಲ ಅಲ್ರಿ ಬಿಸಿಲು ಇತ್ತಲ್ರಿ ಬಿಸಿಲಿಗೆ ಎಲ್ಲ ಹುಲ್ಲು ಬೇಡ ಮಳೆ ಬಂದು ಕಲೋಡ್ಗೆ ಮಾಡಾಗ್ಯದ ಮುಟ್ಟ ಎಲ್ಲ ಹುಲ್ಲೆಲ್ಲ ಒಣಗಿಬಿಟ್ಟದ ನೋಡ್ರಿ ಹಿಂಗಾಗ್ಯದ ನೋಡ್ರಿ ಈಗ ನೋಡಿದ್ರಲ್ರಿ ಟ್ಯಾಕ್ಟ್ರಲಿಂತನ ಹೊಡೆದಾರ್ರಿ ಎಡಿ ಈಗ ಯಜಮಾನ್ರು ಗಳಕ್ಕೆ ಹೋಗ್ಯಾರಿ ಅವ್ರ ಇಸ್ಕೊಂಡು ಹೊಲ್ದಾಗ ಹುಲ್ಲಿಲ್ಲ ನೋಡ್ರಿ ಇಲ್ಲಿ ಇದ್ರಾಗ ಭಾಳ ಅಂದ್ರೆ ಭಾಳ ಹುಲ್ಲಿತ್ರಿ ಸಮೂ ಫ್ರೆಂಡ್ಸ ಇವತ್ತು ಒಬ್ಬ ದೊಡ್ಡ ಯೂಟ್ಯೂಬರ ನಮಗೆ ಎಂಗೇಜ್ಮೆಂಟಿಗೆ ಇನ್ವೈಟ್ ಮಾಡ್ಯಾರ್ರಿ ಯಾರು ಇನ್ವೈಟ್ ಮಾಡ್ಯಾರ ಯಾರು ಫೋನ್ ಹಚ್ಚಾರ ಎಲ್ಲನೂ ಹೇಳ್ತೀನಿ ರೀ ಅದಕ್ಕಿಂತ ಮೊದಲು ಒಂದು ಗುಡ್ ನ್ಯೂಸ್ ವಿಷಯ ಹೇಳೋದಾರಿ ಅದನ್ನೂ ಒಂದು ಏನಪ್ಪ ಅಂತಂದ್ರೆ ರೀ ನಾನು ಇನ್ನೊಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ರೀ ಏನಂತಂದ್ರೆ ಕಿಸಾನ್ ಕಿ ಭೇಟಿ ಅಂತ ಹೇಳ್ರಿ ಇಲ್ಬೋದು ಕಿಸಾನ್ ಕಿ ಭೇಟಿ ಅಂತೇಳಿ ಅದು ಹಿಂದಿ ಒಳಗೆ ರೀ ಫ್ರೆಂಡ್ಸ ಹಿಂದಿ ಒಳಗೆ ನೋಡಮ್ ಅಂಥೇಳಿ ನನ್ನೊಂದು ಆಸೆ ಕನಸಾಗಿತ್ತು ಅದಕ್ಕೆ ಹಿಂದಿ ಒಳಗೆ ಒಂದು ಕಿಸಾನ್ ಕಿ ಭೇಟಿ ಅಂತೇಳಿ ಒಂದು ಹಿಂದಿ ಚಾನಲ್ನ ಸ್ಟಾರ್ಟ್ ಮಾಡೀನಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ರೀ ನೋಡಿ ಅದಕ್ಕೂ ಇದೇ ಥರ ಸಪೋರ್ಟ್ ಮಾಡಿರಿ ಅದ್ರೊಳಗೆ ಡೈಲಿ ಬ್ಲಾಗ್ಸ್ ಬರ್ತದೆ ಮತ್ತು ಅದ್ರೊಳಗೆ ಇದು ಮನಿ ಅದು ಎಲ್ಲ ಯಾವುದು ಏನೂ ತೊಗೊಳಂಗಿಲ್ಲ ರೀ ನನ್ನ ಬರೀ ಹೊಲದೊಳಗಿಂದ ಅಂದ್ರೆ ಹೊಲದೊಳಗೆ ರೆಸಿಪಿ ಮಾಡೋದಾಗಿರ್ಬೋದು ನಾವು ಇರೋ ರೂಟೀನ್ ಬಿ ಹೊಲದೊಳಗಿಂದ ನಾವು ಇರೋ ರೂಟೀನ್ ಹೊಲದೊಳಗಿಂದ ರೀ ಆ ರೀತಿ ಒಂದು ವಿಡಿಯೋಸ್ನ ಮಾಡಕತ್ತೀನಿ ನಾನು ಅದ್ರೊಳಗೊಂದು ಹೊಸ ಕಂಟೆಂಟ್ ತೊಗೊಂಡು ಹೊಂಟೀನಿ ರೀ ಓ ಮಮ್ಮ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿರಿ ಅದಕ್ಕೂ ಪಟ್ಟ ಅಂತ ವಿಡಿಯೋನ ಇಷ್ಟ ಆದ್ರೆ ಅದಕ್ಕೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇನ್ನೂ ಒಂದು ದೊಡ್ಡ ಆಸೆ ಕನಸನ್ನ ಹೊತ್ಕೊಂಡ ಇನ್ನೊಂದು ಚಾನಲ್ನ ಸ್ಟಾರ್ಟ್ ಮಾಡಕತ್ತೀನಿ ಇದೇ ಥರ ಅದಕ್ಕೂ ಆ ಚಾನಲ್ಗೂ ಕೈ ಹಿಡ್ದು ನಡೆಸ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ರೀ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿರಿ ನನಗೆ ನಿಮ್ಮ ಸಪೋರ್ಟ್ಲಿಂತ ನಾನು ಇಲ್ಲಿ ತನಕ ಬೆಳೆದೀನಿ ಇನ್ನೊಂದು ಚಾನಲ್ ಹಿಂದಿ ಚಾನಲ್ ಒಂದು ಸ್ಟಾರ್ಟ್ ಮಾಡ್ಬೇಕನ್ನೋದು ನನ್ನ ಭಾಳ ದಿನದ ಕನಸಾಗಿತ್ತು ಅದಕ್ಕೆ ಹಿಂದಿ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ರೀ ವಿಡಿಯೋ ಈಗ ಆಲ್ರೆಡಿ ಅಪ್ಲೋಡ್ ಆಗ್ಯದ ನೋಡಿ ನಿಮ್ಗೆ ಇಷ್ಟ ಆದ್ರೆ ನಾನು ಇವತ್ತು ಯಾವುದೇ ರೀತಿ ರೆಸಿಪಿ ಅದೇನು ಶೇರ್ ಮಾಡ್ಕೊಂಡಿಲ್ಲ ಅದ್ರೊಳಗೆ ನನ್ನ ಜೀವನದ ಬಗ್ಗೆದಾಗ ಅದರೊಳಗೆ ಒಂದಷ್ಟು ಮಾಹಿತಿಗಳನ್ನು ಹೇಳ್ಕೊಂಡಿದ್ದೀನಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ ಕಿಸಾನ್ ಕಿ ಭೇಟಿ ರೀ ಸರ್ಚ್ ಮಾಡಿದ್ರೆ ಬರ್ತದೆ ಗೊತ್ತಿಲ್ಲ ರೀ ಇನ್ನೂ ಯಾಕಂದ್ರೆ ಹೊಸ ಚಾನಲ್ ಆಗಿರ್ತದೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ಆರಾಮಾಗಿ ವಿಡಿಯೋಸ್ನ ನೋಡ್ಕೊಂಬರ್ರಿ ಮತ್ತು ನಮಗೆ ದೊಡ್ಡ ಯೂಟ್ಯೂಬರ್ ಎಂಗೇಜ್ಮೆಂಟಿಗೆ ಕರ್ದಾರ್ರಿ ಅದು ಅಂತೂ ಫುಲ್ಲು ಖುಷಿ ರೀ ನಾನಂತೂ ಯಾಕಂದ್ರೆ ಅವರ ಇದೇ ಸರ್ತಿ ಇದು ಮೊದಲನೇ ಸರ್ತಿ ಅಲ್ರಿ ಪಾಪ ಅವರ ಮೊದಲೊಂದು ಮದ್ವೆಗೂ ಕರೆದಿರ್ರಿ ಆದರೆ ನನಗೆ ಹೋಗೋಕ್ಕಾಗಿರಲಿಲ್ಲ ಈಗ ಎಂಗೇಜ್ಮೆಂಟಿಗೂ ಕರೆದಾರ್ರಿ ಯಾರು ಹಚ್ಚಾರಪ್ಪ ಫೋನ ಎಂಗೇಜ್ಮೆಂಟಿಗೆ ಯಾರು ಹೇಳ್ಯಾರಪ್ಪ ಅಂತಂದ್ರೆ ನಿನ್ನೆ ಸುಮಾನ ಹಾಕೋರ್ಗಿ
ಚಾಚಿಯವರ ನಂಬರ್ ಬೇಡಿದ್ರಂತ್ರಿ ಅಂದ್ರೆ ಸುಮನ್ ಹಾಕೋರು ನಾದಿನಿಯವ್ರಲ್ರಿ ಆ ಚಾಚಿಯವ್ರ ನಂಬರ್ ಬೇಡಿದ್ರಂತ್ರಿ ಅವರಿಗೆ ಫೋನ್ ಹಚ್ತೀನವ ನಂಬರ್ ಕೊಡು ನಾನು ಎಂಗೇಜ್ಮೆಂಟಿಗೆ ಹೇಳ್ತೀನಿ ಅಂತೇಳಿ ಮತ್ತು ಸುಮನ್ ಅಕ್ಕ ನಾನು ಹಚ್ತೀನಿ ತಗೋರಿ ಚಾಚಿ ಅಂಥೇಳಿ ಫೋನ್ ಹಚ್ಚಿದ್ರಿ ಅವ್ರ ಸುಮನ್ ಅಕ್ಕನೂ ಮಾತಾಡಿದ್ರಿ ಚಾಚಿಯವರ ಫೋನ್ ಇದು ಸುಮನ್ ಅಕ್ಕ ಫೋನ್ ಹಚ್ಚಿದ್ರಿ ಹಚ್ಚಿಬಿಟ್ಟು ಮಾತಾಡಿದ್ರಿ ಹಿಂಗ್ರಪ್ಪ ನಮ್ಮ ಮಗಳು ಒಳ್ಳೆಯಿಂದ ಎಂಗೇಜ್ಮೆಂಟ್ ಅದ ಬರ್ರಿ ಅಂತ ಹೇಳಿದ್ರಿ ಅವ್ರ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಮತ್ತು ಚಾಚಿಯವ್ರ ಫೋನ್ ತೊಗೊಂಡ ಹೇಳಿದ್ರಿ ಅವ್ರ ಮಗಳು ಮದ್ವೆಗೂ ಹೇಳಿದ್ವಿ ಬಂದಿಲ್ಲರಿ ನೀವು ಈ ಸರ್ತಿನಾದರೂ ಬರ್ರಿ ಅಂತಂದ್ರಿ ಯಾಕಂದ್ರೆ ಅವ್ರ ಮಗಳು ಮದ್ವೆಗೂ ಹೇಳಿದ್ರಿ ಅವ್ರ ಅಂಬು ಚಾಚಿಯವ್ರ ಅವ್ರ ಮಗಳು ಮದ್ವೆಗೂ ಹೇಳಿದ್ರಿ ಅವ್ರ ಬರ್ರಿ ಅಂಥೇಳಿ ಆದ್ರೆ ಆ ಟೈಮ್ನಾಗ ನನಗೆ ಫುಲ್ ವಾಮಿಂಟ್ ಸ್ಟಾರ್ಟ್ ಆಗಿದ್ರಿ ನಮ್ಮ ಸಮೃದ್ಧಿಗೆ 3 ತಿಂಗಳು ಇಲ್ರಿ ಇದೇ ಮಗುವಿಗೆ 3 ತಿಂಗಳು ಪ್ರೆಗ್ನೆಂಟ್ ಇದ್ರಿ ನಾನು ಹಾಗಾಗಿ ಯಾವಾಗೂ ಹೋಗೋಕೆ ಆಗಿಲ್ಲ ರೀ ನನಗೆ ಪ್ರೆಗ್ನೆಂಟ್ ಇದ್ದ ಸಲಕ ವಾಮಿಂಟ್ ಅದು ಸ್ಟಾರ್ಟ್ ಆಗ್ಯದ ದೂರದ ಜರ್ನಿ ಅದ ಅಂಥೇಳಿ ಈಗ ನೋಡಿದ್ರೆ ಡೆಲಿವರಿ ಡೇಟ್ ಬೇರೆ ಫೈನಲ್ ಆಗಿಬಿಟ್ಟದ ಡೆಲಿವರಿ ಡೇಟ್ ಬೇರೆ ಕೊಟ್ಬಿಟ್ರ ಚಾಚಿಯವರ ಫೋನ್ ಮಾಡಿ ಭಾಳಷ್ಟು ಇದು ಮಾಡಕತ್ತಿದ್ರಪ್ಪ ಹಳಾಳಿ ಬರ್ರಿ ಅಂತ ಹೇಳ್ಕಿಸಿದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಯದ್ರಿ ಅವ್ರ ಫ್ಯಾಮ್ಲಿ ಅಂತೂ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಯಾಕಂದ್ರೆ ಅಷ್ಟು ಜೀವ ಮಾಡ್ತಾರೆ ಅವರೆಲ್ಲರೂ ಅವ್ರ ಫ್ಯಾಮ್ಲಿ ಒಳಗೆ ಪ್ರತಿಯೊಬ್ಬರು ಅಷ್ಟು ಜೀವ ಮಾಡ್ತಾರೆ ರೀ ನನಗೆ ಬರ್ರಿ ಅಂತಂದ್ರು ರೀ ಖಂಡಿತವಾಗ್ಲೂ ಬರ್ತೀನಿ ರೀ ಮದ್ವೆಗಂತೂ ತಪ್ಪಲಾರ್ದನ ಬರ್ತೀನಿ ಅಂತ ಹೇಳೀನಿ ರೀ ನಾನು ಅವ್ರಿಗೆ ನನಗೂ ಭಾಳಷ್ಟು ಆಸೆ ಅದ ರೀ ಸುಮನ್ ಅಕ್ಕೋರ ಮನೆಗೆ ಎಲ್ಲರ ಮನೆಗೂ ಅವ್ರ ಮನೆಗೆ ಹೋಗಿ ಬರಬೇಕು ಅವ್ರ ಇಡೀ ಫ್ಯಾಮ್ಲಿನ ನಾನು ನೋಡಿ ಬರಬೇಕು ಅಂತ ನನಗೂ ಭಾಳಷ್ಟು ಆಸೆ ಅದ ರೀ ಮೊನ್ನೆ ಬಂದಿದ್ರಿ ಎಲ್ಲರಿಗೆ ನೋಡಿನ ಅಂತಂದ್ರೆ ಭೀ ನಾನು ಅವ್ರ ಊರಿಗೆ ಒಂದು ಸರ್ತಿ ಹೋಗಿ ಬರ್ಬೇಕು ಅನ್ನೋದು ನಂದು ಒಂದು ಕನಸಾಗ್ಯದ ರೀ ಆದ್ರೆ ಅದು ಯಾಕೋ ಗೊತ್ತಿಲ್ಲ ರೀ ನಾ ಟೈಮಾಗಿ ಕೂಡಿ ಬರಲ್ಲಾಗ್ಯದ ಹೋಗ್ಬೇಕಂತ ಅಂದ್ಕೊಂಡ್ರೆ ಹಾಗಾಗಿ ರೀ ನಮ್ಗೆ ಇನ್ವೈಟ್ ಮಾಡಿದ್ದ ಚಾಚಿಯವ್ರು ಇನ್ವೈಟ್ ಮಾಡಿದ್ರು ರೀ ಎಂಗೇಜ್ಮೆಂಟಿಗೆ ಬರ್ರಿ ಅಂತ ಹೇಳ್ಕಿಸಿಂದ್ರೆ ಆದ್ರೆ ನನಗೀಗ ಡೆಲಿವರಿ ಡೇಟ್ ಒಂದು ಫಿಕ್ಸ್ ಆಗಿಸಲಾಗ ದೂರದ ಜರ್ನಿ ಆಗ್ತದಲ್ಲ ರೀ ಹಾಗಾಗಿ ನನಗೆ ಬರೋಕ್ಕಾಗಲ್ಲ ರೀ ಚಾಚಿ ಅಂತ ಹೇಳಿದ್ರಿ ನನಗೆ ಭಾಳ ಬೇಜಾರಾಯ್ತು ರೀ ಅವ್ರ ಪಾಪ ಫೋನ್ ಹಚ್ಚಿ ಅಷ್ಟೊಂದು ಹೇಳಿದ್ರು ನನಗೆ ಹೋಗೋಕ್ಕಾಗಲ್ದಲ್ಲಪ್ಪ 2 ಸರ್ತಿ ಆಯಿತು ಇದೇ ರೀತಿ ಅಲ್ಲತ್ತಂತ ನನಗೆ ಭಾಳಷ್ಟು ಹಳಾಳೈತ್ರಿ ನಿನ್ನೆ ಸುಮನ್ ಅಕ್ಕ ಚಾಚಿ ಫೋನ್ ಹಚ್ಚಿ ಹೇಳಿದ್ರು ರೀ ಮುನ್ನ ಮತ್ತು ಆರಿಪರ್ದ ಎಂಗೇಜ್ಮೆಂಟಿಗೆ ಬರ್ರಿ ಅಂತ ಹೇಳ್ಕಿಸಿಂದ್ರೆ ಮದ್ವೆಗಂತೂ ತಪ್ಪಲಾರ್ದ ಹೋಗ್ತೀನಿ ರೀ ಈ ಎಂಗೇಜ್ಮೆಂಟು ಅಂತ ಮಿಸ್ ಮಾಡ್ಕೊಳಕತ್ತೀನಿ ನನಗೆ ಮಕ್ಕಳು ಅಷ್ಟು ಹಳಾಳಿ ಅಲ್ಲತ್ತದ ರೀ ಹೋಗ್ಬೇಕನ್ನೋ ಒಂದು ದೊಡ್ಡ ಕನಸಿತ್ತು ಈ ಟೈಮ್ನಾಗ ಆದರೂ ಹೋಗ್ಬೇಕಪ್ಪ ಅಂದ್ರೆ ಏನಾದರೂ ಒಂದು ಹೋಗ್ಬೇಕಂತ ಅಂದ್ಕೊಂಡೆ ಹೋಗೋದಾಗಂಗಿಲ್ಲ ಯಾವುದಾದ್ರೂ ಈ ರೀತಿ ಫಂಕ್ಷನ್ ಇದ್ದಾಗ ನಾವು ಹೋಗೋಕ್ಕಾಗ್ತದ ಹೋಗ್ಬೇಕಂತ ಅಂದ್ಕೊಂಡ್ರೆ ಈ ಟೈಮ್ನಾಗ ನನಗೆ ಹೋಗೋಕ್ಕಂತೂ ಆಗಂಗಿಲ್ಲ ಈಗ ನಾನು ಎಷ್ಟು ಹೋಗ್ಬೇಕಂತ ಅಂದ್ಕೊಂಡ್ರು ಡೆಲಿವರಿ ಅದೆಲ್ಲ ಆದಮೇಲೆ ಒಂದಿನ ಡೆಲಿವರಿ ಆಗಿದ್ಮೇಲೆ ಒಂದು 2-3 ತಿಂಗಳು ಆಗಿದ ತಕ್ಷಣ ಮತ್ತೆ ಹೋಗ್ಬರೋದ ಸುಮನ್ ಅಕ್ಕ ಮತ್ತು ಚಾಚಿಯವ್ರ ಬಲ್ಯಕ್ಕ ಮತ್ತು ಆರಿಪ ಎಲ್ಲರ ಬಲ್ಯಕ್ಕೂ ಒಂದು ಸರ್ತಿ ಹೋಗ್ಬಿಟ್ಟು ಬರ್ತೀನಿ ರೀ ಥ್ಯಾಂಕ್ ಯು ಸೋ ಮಚ್ ರೀ ಚಾಚಿ ನಮ್ಮನ್ನು ನೆನಪಿಸ್ಕೊಂಡ ಅಲ್ಲಿಂದ ಫೋನ್ ಮಾಡಿಸಿ ಸುಮನ್ ಅಕ್ಕನ ಕೈಲಿ ಫೋನ್ ಹಚ್ಚಿಸಿ ಎಂಗೇಜ್ಮೆಂಟಿಗೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ ಥ್ಯಾಂಕ್ ಯು ಸುಮನ್ ಅಕ್ಕ ಇದೇ ರೀತಿ ನಮ್ಗೆ ಸುಮನ್ ಅಕ್ಕಗ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ನನ್ನ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ನಮಸ್ಕಾರ ರೀ